ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮ್ಗೊಂದು ಹೆಲ್ದಿ ಆಗಿರುವ ರೈಸ್ ರೆಸಿಪಿ ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಲಂಚ್ ಬಾಕ್ಸ್ ರೆಸಿಪಿ ಅಂದರೂ ತಪ್ಪಾಗೋದಿಲ್ಲ ನೋಡ್ರಿ. ಮೊದಲಿಗೆ ನಾನು 2 ಕಪ್ನಷ್ಟು ಅಕ್ಕಿ ನೆನೆ ಹಾಕಿಡ್ತೀನಿ ರೀ. ಮಕ್ಕಳ ಸ್ಕೂಲ್ ಅಂತೂ ಸ್ಟಾರ್ಟ್ ಆಗೈತೆ ರೀ. ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಲಂಚ್ ಬಾಕ್ಸಿಗೆ ಏನು ಹಾಕಬೇಕು ಅಂತ ಟೆನ್ಷನ್ ಇರ್ತೈತಲ್ರಿ. ಅವಾಗ ಇದೊಂದು ರೈಸ್ ಮಾಡಿಕೊಡ್ರಿ, ಹೆಲ್ದಿಯಾಗಿಯೂ ಇರ್ತೈತ್ರಿ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರ್ರಿ, ಹೊಟ್ಟೆನೂ ತುಂಬ್ತೈತೆ ನೋಡ್ರಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡೋಣ. 2 ಕಪ್ ಅಕ್ಕಿ ನೆನೆ ಇಟ್ಟೇರಿ ನಾನು. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೆ ರೀ. ಅದಕ್ಕೆ 1 ಕಪ್ ಸೋಯಾ ಚಂಕ್ಸ್ ಹಾಕೊಂಡೇನಿ ನೋಡ್ರಿ. ಸೋಯಾ ಚಂಕ್ಸ್ ಹಾಕಿ ಒಂದು 2 ರಿಂದ 3 ನಿಮಿಷ ಕುದಿಸ್ಕೋಬೇಕ್ರಿ ಅಷ್ಟೆ. ಜಾಸ್ತಿ ಏನು ಕುದಿಸೋ ಅವಶ್ಯ ಇಲ್ರಿ. ಇಲ್ಲ ಬಿಸಿನೀರಾಗ ಹಾಕಿ ಒಂದು 5 ನಿಮಿಷ ಇಟ್ಟರು ಸಾಕ್ರಿ. ಸೋಯಾ ಚಂಕ್ಸ್ನ ಕೆಳಗಡೆ ಇಳಿಸ್ಬಿಟ್ಟು ಹಿಂಗೆ ಹಿಚಿಕ್ಬಿಟ್ಟು ಅದ್ರಾಗಿರೋ ನೀರೆಲ್ಲ ತಕ್ಕೋಬೇಕು ನೋಡ್ರಿ. ಸೋಯಾ ಚಂಕ್ಸ್ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಫ್ರೆಂಡ್ಸ್. ಮತ್ತು ಮಕ್ಕಳಿಗೆ ಕೊಟ್ರೆ ಅಂತೂ ಇನ್ನೂ ಒಳ್ಳೆಯದು. ಈ ರೀತಿ ಕೈಯಿಂದ ಗಟ್ಟಿಯಾಗಿ ಹಿಚಿಕೆ ತಕ್ಕೊಡ್ರಿ. ನೋಡ್ರಿ ನಾನು ಇಲ್ಲೇ ಸೋಯಾ ಚಂಕ್ಸ್ ಎಲ್ಲ ನೀರು ತಗೊಂಡೇನ್ರಿ. ಈಗ ಇದಕ್ಕೆ ಒಂದು 3 ಚಮಚ ಅಷ್ಟು ಮೊಸರು ಹಾಕ್ಕೋಬೇಕ್ರಿ. ಗಟ್ಟಿ ಮೊಸರು ಹಾಕ್ಕೊಂಡ್ರೆ ಅಂತೂ ಭಾಳ ಒಳ್ಳೇದ್ರಿ. ನಾನು ಒಂದು 3 ಚಮಚ ಹಾಕ್ಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಈಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕ್ರಿ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕೊಂಡು ಬರ್ರಿ. ಒಂದು ಚಿಟಿಕಿನ ಅರಿಶಿನ ಹಾಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ಬಿರಿಯಾನಿ ಮಸಾಲೆ ಹಾಕ್ಕೋಬೇಕ್ರಿ ಫ್ರೆಂಡ್ಸ್. 1 ಚಮಚ ಅಷ್ಟೇ ಹಾಕ್ಕೊಡ್ರಿ ಸಾಕು. ಈಗ ಇದಕ್ಕೆ ಕಿಚನ್ ಕಿಂಗ್ ಮಸಾಲನು ಒಂದು ಅರ್ಧ ಚಮಚ ಅಷ್ಟೇ ಹಾಕ್ಕೊಂಡೇನಿ ನೋಡ್ರಿ. ಹಾಕಿಬಿಟ್ಟು ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಎಲ್ಲ ಮಸಾಲೆನೂ ನಮ್ಮ ಸೋಯಾ ಚಂಕ್ಸಿಗೆ ಹತ್ತಬೇಕು. ಒಂದು 5 ನಿಮಿಷ ಅವನ್ನ ಮ್ಯಾರಿನೇಟ್ ಮಾಡಕ್ಕೆ ಬಿಡ್ಬೇಕ್ರಿ ನೆನ್ಯಾಕೆ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡೇನಿ ನೋಡ್ರಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಚಲೋದಂಗೆ ಕಾಯಿಲ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ರೈಸ್ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ರೈಸ್ ರೆಸಿಪಿಗಳು, ಲಂಚ್ ಬಾಕ್ಸ್ ರೆಸಿಪಿಗಳು ಅದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಎಣ್ಣೆ ಚಲೋ ತೆಂಕಾಯನ ಅದಕ್ಕೆ ಪಲಾವ್ ಎಲೆ ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೋಬೇಕು ನೋಡ್ರಿ. ಗೋಡಂಬಿ ಹಾಕಿಬಿಟ್ಟು ಈ ರೀತಿ ಉದ್ದಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಹಾಕಿ ಚಲೋದಂಗೆ ಬಾಡಿಸ್ಕೋಬೇಕ್ರಿ. ಈ ರೀತಿ ಚಲೋದಂಗೆ ಬಾಡಿಸ್ಕೋಬೇಕು ನೋಡ್ರಿ.
ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕ್ರಿ. ಇದಕ್ಕೆ ಸಣ್ಣ ಕಟ್ ಮಾಡಿರುವ ಟೊಮೆಟೊ ಹಾಕೋಬೇಕ್ರಿ. ನೀವು ಟೊಮೆಟೊನ ಉದ್ದುದ್ಗೆ ಕಟ್ ಮಾಡ್ಕೊಂಡ್ರೂ ನಡಿತೈತ್ರಿ. ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ. ಟೊಮೆಟೊ ಹಾಕ್ಕೊಂಡೇನ್ರಿ. ಒಂದು ದೊಡ್ಡದು ಟೊಮೆಟೊ ಹಾಕ್ಕೊಂಡೇನ್ರಿ ನಾನು. ಚಿಕ್ಕದಿದ್ರೆ 2 ಹಾಕ್ಕೊಡ್ರಿ. ಅಂದ್ರೆ ಟೇಸ್ಟ್ ಚಲೋ ಕೊಡ್ತೈತಿ. ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಡ್ರಿ ಫ್ರೆಂಡ್ಸ್. ನಾವು ಮೊದಲು ಸೋಯಾ ಚಂಕ್ಸ್ ಬೇರೆ ಹಾಕ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ನೋಡಿಬಿಟ್ಟು ಹಾಕ್ಕೊಡ್ರಿ. ಈಗ ನಾವು ಮೊದಲು ಸೋಯಾ ಚಂಕ್ಸ್ ಇಟ್ಟಿದ್ದೀವಲ್ರಿ ಮ್ಯಾರಿನೇಟ್ ಮಾಡೋಕ್ಕೆ, ಸ್ವಲ್ಪ ನೆನೆಯಾಕತ್ತು ಇಟ್ಟಿದ್ದೀವಲ್ರಿ ಮೊಸರು ಮಸಾಲೆ ಎಲ್ಲ ಹಾಕಿಬಿಟ್ಟು ಆ ಸೋಯಾ ಚಂಕ್ಸ್ನ ಈಗ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ನೋಡ್ರಿ ಎಲ್ಲ ಮೊಸರೆಲ್ಲ ಹೀರ್ಕೊಂಡವ್ರಿ ನಮ್ಮ ಸೋಯಾ ಚಂಕ್ಸು. ಈ ರೀತಿ ಆಗ್ಬೇಕ್ರಿ. ಅವನ್ನ ಈ ಒಗ್ಗರಣೆಗೆ ಹಾಕ್ಕೋಬೇಕು ನೋಡ್ರಿ. ಭಾಳ ಚಲೋ ಆಗ್ತೈತೆ ರೀ ಫ್ರೆಂಡ್ಸ್ ಇದು. ಮತ್ತು ಮಾಡೋಕ್ಕೂ ಏನು ಭಾಳ ಟೈಮ್ ಬೇಕಾಗಿಲ್ಲ. ಮುಂಜಾನೆ ಗಡಿಬಿಡಿ ಐತೆ ಅಂದ್ರೂ ನಾವು ಇದನ್ನು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ರೀ. ಹೆಲ್ದಿಯಾಗೂ ಇರ್ತೈತೆ ರೀ ಮತ್ತು ಟೇಸ್ಟು ಭಾಳ ಚಲೋ ಇರ್ತೈತೆ ನೋಡ್ರಿ. ಸೋಯಾ ಚಂಕ್ಸ್ ಹಾಕಿ ಚಲೋ ತೆಂಗ್ ಮಿಕ್ಸ್ ಮಾಡಿಕೊಡ್ರಿ. ಈಗ ಇದಕ್ಕೆ ಮೊದಲು ನೆನೆ ಇಟ್ಟಿದ್ದೀವಲ್ರಿ ಅಕ್ಕಿ, ಅವನ್ನ ನೀರೆಲ್ಲ ತಕ್ಕೊಂಡು ಹಾಕ್ಬೇಕು ನೋಡ್ರಿ. 2 ಕಪ್ ನಾನು ಬಾಸ್ಮತಿ ರೈಸ್ ತೊಗೊಂಡೇನ್ರಿ. ನೀವು ಸಾದಾ ರೈಸ್ ಇದ್ರೂ ತೊಗೋಬೋದು ರೀ. ಬಾಸ್ಮತಿ ರೈಸಿಗೆ 1 ಕಪ್ಪಿಗೆ 1 ಕಪ್ ನೀರು ಹಾಕ್ಬೇಕ್ರಿ. ಮತ್ತು ನಾರ್ಮಲ್ ಮಸೂರಿ ರೈಸ್ ಇದ್ರೆ 2 ಕಪ್ ನೀರು ಹಾಕ್ಕೊಡ್ರಿ ನಡಿತೈತಿ. ನಿಮ್ಗೆ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ಸ್ವಲ್ಪ ಟೈಮ್ದಾಗ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ. ರೈಸ್ ಹಾಕಿಬಿಟ್ಟು ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಿ ಈಗ ನೀರು ಹಾಕ್ಕೋಬೇಕ್ರಿ. ನೀರು ಹಾಕಿಬಿಟ್ಟು ಇನ್ನೊಮ್ಮೆ ಚಲೋ ಹಿಂಗೆ ಮಿಕ್ಸ್ ಮಾಡಿಕೊಡ್ರಿ.
ಸೀಟಿ ಎರಡರೆ ಮಾಡಿಕೊಂಡ್ರು ನಡಿತೈತೆ ರೀ. ಇಲ್ಲ ಸ್ವಲ್ಪ ನಮಗೆ ಮೆತ್ತಗೆ ಬೇಕಂದ್ರೆ 3 ಸೀಟಿ ಮಾಡಿಕೊಡ್ರಿ. ಇದಕ್ಕೆ ಸ್ವಲ್ಪ ಸಣ್ಣ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡೇನಿ ನೋಡಿರಿ. ಟೇಸ್ಟ್ ಕೊಡಲಿ ಅಂತ ಹಾಕ್ಕೊಳ್ದ್ರಿ ಕೊತ್ತಂಬರಿ ಸೊಪ್ಪನ್ನ. ನಿಮಗೆ ಬೇಡ ಸೇರಲ್ಲ ಅಂದ್ರೆ ಸ್ಕಿಪ್ಪು ಮಾಡ್ಬೋದು ರೀ. ನೋಡಿರಿ ನಮ್ಮ ರೈಸ್ ಎಷ್ಟು ಚಲೋ ಹೊತ್ತಂಗೆ ರೆಡಿ ಆಗೈತೆ ರೀ. ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಬರ್ರಿ. ಇದ್ರ ಜೊತೆ ನೀವು ರೈತ ಆದ್ರೂ ಮಾಡ್ಕೊಂಡು ತಿನ್ಬೋದು ರೀ. ಇಲ್ಲ ಹಂಗನೂ ಭಾಳ ಚಲೋ ಆತೈತೆ ರೀ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಸೂಪರ್ ರೀ. ತುಪ್ಪ ಇಲ್ಲ ಅಂದ್ರೂ ನಡಿತೈತೆ ನೋಡಿರಿ, ಅಷ್ಟು ಭಾರಿ ಆಗಿತ್ತು ರೀ ರೈಸು. ಒಂದ್ಸತಿ ನೀವು ನಿಮ್ಮ ಮನ್ಯಾಗ ಮಾಡಿ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ರಿ ಫ್ರೆಂಡ್ಸ್. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.